ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೇವೆ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣಗಳು ಮಾಡಬೇಕು. ಅದು ನಾನು ಬಿಡುಗಡೆ ಮಾಡ್ತೀನಿ, ನಾನು ಪಟ್ಟಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರಗಳ ದಾಖಲಾತಿಗಳನ್ನು ಏನಾದರೂ ಬಿಡುಗಡೆ ಮಾಡ್ತೀರಾ? ಖಂಡಿತ ಪ್ರಶ್ನೆಗಳು ಹೇಳ್ತೀವಿ, ದಾಖಲೆಗಳು ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಲಿ ಪಬ್ಲಿಕ್ ಅಲ್ಲಿ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ವಿಚಾರ ಅಂತ ತಿಳಿಸ್ತೀವಿ ನಾವು. ಸರ್, ಇದು ಈ ಕಾರ್ಯಕ್ರಮ ಪಾದಯಾತ್ರೆ ಈ ಮೈಸೂರಿಗೆ 9ನೇ ತಾರೀಕಿಗೆ ಕ್ಲೋಸ್ ಮಾಡ್ತಾರೆ. ರಾಜ್ಯಾದ್ಯಂತ ಅವರ ವಿರುದ್ಧ ಏನಾದ್ರು ಪಾದಯಾತ್ರೆ ಯಾರು ಮಾಡ್ತಾ ಇದ್ದಾರೆ? ನೀವು ಉತ್ತರವನ್ನು ಕೊಡ್ತಾ ಇದ್ದೀರಲ್ಲ, ನಾವು ಪಾದಯಾತ್ರೆ ಅಲ್ಲ, ಅವ್ರಿಗೆ ಪ್ರಶ್ನೆ ಕೊಡ್ತಾ ಇದ್ದೀವಿ. ಇದೆಲ್ಲ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಯೋಜನೆ ಈಗ ಮೈಸೂರಿಗೆ ಮಾತ್ರ ಸೀಮಿತ. ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮ್ದು. ನಾನು ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡಲಿ? ನಿಮ್ಮ ಹತ್ರ ನಿಮ್ಗೂ ಊಟ ಬೇಕಲ್ಲ, ಮಾಧ್ಯಮಕ್ಕೂ ಊಟ ಬೇಕಲ್ಲಪ್ಪ. ನಿಮ್ದೇ ಸರ್ಕಾರ ಇದೆ, ನೀವು ತನಿಖೆ ಮಾಡಬಹುದಲ್ಲ ಬಿಜೆಪಿ? ಅದು ಮಾಡ್ತಾ ಇದೀವಿ. ವಿ ಆರ್ ಆನ್ ದಿ ಜಾಬ್. ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ. ತನಿಖೆ ನಡೀತಾ ಇದೆ. ತನಿಖೆ ಅವರವ್ರ ಇಲಾಖೆಯವರು ಯಾರು ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ. ಕೆಲವೆಲ್ಲ ಅವರು ತನಿಖೆಗಳು ಕೊಟ್ಟಿದ್ದಾರೆ. ಬಿಜೆಪಿಯವರು ಪಾಪ ಮುಚ್ಕೊಂಡು, ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ. ಈಗ ನೋಡಿ, ವೀರಯ್ಯನವರು ಅವರು ಜೈಲಿಗೆ ಹೋದ್ರು. ಯಾಕೆ ಹೋದ್ರು? 50 ಕೋಟಿ ರೂಪಾಯಿ ಯಾರಿಗೂ ಗೊತ್ತೇ ಇರಲಿಲ್ವಲ್ಲ ಜೈಲಿಗೆ ಹೋಗಂಟ. ನಾವು ತನಿಖೆ ಚುರುಕು ಮಾಡೋದಕ್ಕೆ ಅವ್ರು ಜೈಲಿಗೆ ಹೋಗಿದ್ದು. ಹಂಗ ಮೊನ್ನೆ ಇನ್ಯಾರು ಇನ್ನೊಬ್ರು ಜೈಲಿಗೆ ಹೋದ್ರು. ಆ ರೀತಿ ಇನ್ನ ಬೇಕಾದಷ್ಟಿದೆ. ಅವೆಲ್ಲ ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ. ಅವರು ಬಹಳ ಹರಿಶ್ಚಂದ್ರ ಮೊಮ್ಮಕ್ಕಳು ಅವರು. ಹರಿಶ್ಚಂದ್ರ ಮೊಮ್ಮಕ್ಕಳು ಅವರು. ಆ ಮೊಮ್ಮಕ್ಕಳ ಹೆಸರೆಲ್ಲ ಈಚೆ ತರಬೇಕಲ್ಲ ನಾವು. ಯಾರಾದ್ರೂ ನಾವು ಯಾರಿಗೂ ಬೆದರಿಸಂತ ಸಂದರ್ಭ ಇಲ್ಲ. ಸೆಷನ್ ನಡೀಬೇಕಾದ್ರಿಂದಲೂ ಕೂಡ ಅವರು ಹೇಳ್ತಾ ಇದ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಒಂದ್ ಟೈಮ್ ಅಲ್ಲಿ ಪಾದಯಾತ್ರೆನ ಕೈಬಿಡಲಾಗಿತ್ತು, ಮತ್ತೆ ಈಗ ಪಾದಯಾತ್ರೆ ಶುರು ಮಾಡಿದ್ರೆ. ಸೊ ಪಾದಯಾತ್ರೆಗೋಸ್ಕರನೇ ಪ್ರಶ್ನೆಗಳ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಈ ಹಿಂದಿನೇ ರೆಡಿ ಮಾಡಿ ಇಟ್ಕೊಂಡಿತ್ತು. ನಾವು ಅಸೆಂಬ್ಲಿಲೇ ಹೇಳಿದ್ದೇವಲ್ಲ ಮುಖ್ಯಮಂತ್ರಿಗಳು. ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗಳ ಕಾರ್ಯಕ್ರಮ ಇರ್ತಿರ್ಲಿಲ್ಲ. ರಿಪ್ಲೈ ಅಸೆಂಬ್ಲಿಲೇ ನಾವು ದಾಖಲೆಗೆ ತಂದು ನಾವು ಬ್ರಾಟ್ ಇಟ್ ಆನ್. ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೇವೆ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣಗಳು ಮಾಡಬೇಕು. ಅದು ನಾನು ಬಿಡುಗಡೆ ಮಾಡ್ತೀನಿ, ನಾನು ಪಟ್ಟಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರಗಳ ದಾಖಲಾತಿಗಳನ್ನು ಏನಾದರೂ ಬಿಡುಗಡೆ ಮಾಡ್ತೀರಾ? ಖಂಡಿತ ಪ್ರಶ್ನೆಗಳು ಹೇಳ್ತೀವಿ, ದಾಖಲೆಗಳು ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಲಿ ಪಬ್ಲಿಕ್ ಅಲ್ಲಿ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ವಿಚಾರ ಅಂತ ತಿಳಿಸ್ತೀವಿ ನಾವು. ಸರ್, ಇದು ಈ ಕಾರ್ಯಕ್ರಮ ಪಾದಯಾತ್ರೆ ಈ ಮೈಸೂರಿಗೆ 9ನೇ ತಾರೀಕಿಗೆ ಕ್ಲೋಸ್ ಮಾಡ್ತಾರೆ. ರಾಜ್ಯಾದ್ಯಂತ ಅವರ ವಿರುದ್ಧ ಏನಾದ್ರು ಪಾದಯಾತ್ರೆ ಯಾರು ಮಾಡ್ತಾ ಇದ್ದಾರೆ? ನೀವು ಉತ್ತರವನ್ನು ಕೊಡ್ತಾ ಇದ್ದೀರಲ್ಲ, ನಾವು ಪಾದಯಾತ್ರೆ ಅಲ್ಲ, ಅವ್ರಿಗೆ ಪ್ರಶ್ನೆ ಕೊಡ್ತಾ ಇದ್ದೀವಿ. ಇದೆಲ್ಲ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಯೋಜನೆ ಈಗ ಮೈಸೂರಿಗೆ ಮಾತ್ರ ಸೀಮಿತ. ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮ್ದು. ನಾನು ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡಲಿ? ನಿಮ್ಮ ಹತ್ರ ನಿಮ್ಗೂ ಊಟ ಬೇಕಲ್ಲ, ಮಾಧ್ಯಮಕ್ಕೂ ಊಟ ಬೇಕಲ್ಲಪ್ಪ. ನಿಮ್ದೇ ಸರ್ಕಾರ ಇದೆ, ನೀವು ತನಿಖೆ ಮಾಡಬಹುದಲ್ಲ ಬಿಜೆಪಿ? ಅದು ಮಾಡ್ತಾ ಇದೀವಿ. ವಿ ಆರ್ ಆನ್ ದಿ ಜಾಬ್. ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ. ತನಿಖೆ ನಡೀತಾ ಇದೆ. ತನಿಖೆ ಅವರವ್ರ ಇಲಾಖೆಯವರು ಯಾರು ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ. ಕೆಲವೆಲ್ಲ ಅವರು ತನಿಖೆಗಳು ಕೊಟ್ಟಿದ್ದಾರೆ. ಬಿಜೆಪಿಯವರು ಪಾಪ ಮುಚ್ಕೊಂಡು, ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ. ಈಗ ನೋಡಿ, ವೀರಯ್ಯನವರು ಅವರು ಜೈಲಿಗೆ ಹೋದ್ರು. ಯಾಕೆ ಹೋದ್ರು? 50 ಕೋಟಿ ರೂಪಾಯಿ ಯಾರಿಗೂ ಗೊತ್ತೇ ಇರಲಿಲ್ವಲ್ಲ ಜೈಲಿಗೆ ಹೋಗಂಟ. ನಾವು ತನಿಖೆ ಚುರುಕು ಮಾಡೋದಕ್ಕೆ ಅವ್ರು ಜೈಲಿಗೆ ಹೋಗಿದ್ದು. ಹಂಗ ಮೊನ್ನೆ ಇನ್ಯಾರು ಇನ್ನೊಬ್ರು ಜೈಲಿಗೆ ಹೋದ್ರು. ಆ ರೀತಿ ಇನ್ನ ಬೇಕಾದಷ್ಟಿದೆ. ಅವೆಲ್ಲ ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ. ಅವರು ಬಹಳ ಹರಿಶ್ಚಂದ್ರ ಮೊಮ್ಮಕ್ಕಳು ಅವರು. ಹರಿಶ್ಚಂದ್ರ ಮೊಮ್ಮಕ್ಕಳು ಅವರು. ಆ ಮೊಮ್ಮಕ್ಕಳ ಹೆಸರೆಲ್ಲ ಈಚೆ ತರಬೇಕಲ್ಲ ನಾವು. ಯಾರಾದ್ರೂ ನಾವು ಯಾರಿಗೂ ಬೆದರಿಸಂತ ಸಂದರ್ಭ ಇಲ್ಲ. ಸೆಷನ್ ನಡೀಬೇಕಾದ್ರಿಂದಲೂ ಕೂಡ ಅವರು ಹೇಳ್ತಾ ಇದ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ.
ಒಂದ್ ಟೈಮ್ನಲ್ಲಿ ಪಾದಯಾತ್ರೆನ ಕೈಬಿಡಲಾಗಿತ್ತು, ಮತ್ತೆ ಈಗ ಪಾದಯಾತ್ರೆ ಶುರು ಮಾಡಿದ್ರೆ. ಸೊ ಪಾದಯಾತ್ರೆಗೋಸ್ಕರನೇ ಪ್ರಶ್ನೆಗಳ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಈ ಹಿಂದಿನೇ ರೆಡಿ ಮಾಡಿ ಇಟ್ಕೊಂಡಿತ್ತು. ನಾವು ಅಸೆಂಬ್ಲಿಲೇ ಹೇಳಿದೇವಲ್ಲ ಮುಖ್ಯಮಂತ್ರಿಗಳು, ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗಳ ಕಾರ್ಯಕ್ರಮ ಇರ್ತಿರ್ಲಿಲ್ಲ. ರಿಪ್ಲೈ ಅಸೆಂಬ್ಲಿಲೇ ನಾವು ದಾಖಲೆಗೆ ತಂದು ನಾವು ಬ್ರಾಟ್ ಇಟ್ ಆನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.